ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತ ಒಂದಷ್ಟು ಪೂಜಾ ಐಟಮ್ಸ್ ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದಷ್ಟು ಸಾಕಷ್ಟು ತೋರಿಸಿದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಅಥವಾ ನನ್ನ ಚಾನಲ್ ಓಪನ್ ಮಾಡಿ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಪೂಜಾ ಐಟಮ್ಸ್ ಅಂತಾನೆ ಒಂದು ಸಪರೇಟ್ ಆಗಿನೇ ನಿಮಗೆ ಫೋಲ್ಡರ್ ಮಾಡಿ ಇಟ್ಟಿದ್ದೀನಿ. ಸೊ ಚೆಕ್ ಮಾಡಿ, ನಿಮಗೆ ಸಾಕಷ್ಟು ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಚೆಕ್ ಮಾಡಿ, ಓಕೆನಾ. ಸೊ ಇವತ್ತು ನಾನು ಒಂದಷ್ಟು ಮೇನ್ ಆಗಿ ಬೇಕಾಗಿರುವಂತ ಐಟಮ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲದೂ ಕೂಡ ಇದು ಮೀಶೋದಲ್ಲಿ ಸಿಗುತ್ತೆ, ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಈಗ ಹಬ್ಬ ಸೀಸನ್ ಬೇರೆ ಅಲ್ವಾ, ನೀವು ಹೊರಗಡೆ ಶಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಹೆವಿ ಪ್ರೈಸ್ ನಿಮಗೆ ಚಾರ್ಜ್ ಮಾಡ್ತಾರೆ. ಬಟ್ ಮೀಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ, ಮತ್ತೆ ಆಫರ್ ಬೇರೆ ನಡೀತಿದೆ. ಸೊ ಇಷ್ಟಾದ್ರೆ ಪರ್ಚೇಸ್ ಮಾಡಿ, ಓಕೆನಾ. ಸೊ ಹಾಗಾದ್ರೆ ತಡ ಮಾಡಿದ್ರೆ ಕ್ವಿಕ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ಅದಕ್ಕೆ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡಬಹುದು, ಓಕೆನಾ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಕ್ವಿಕ್ ಆಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಐಟಮ್ ಬಂದು ನಾನು ಪೂಜೆ ಮನೆನ ತೋರಿಸ್ತಾ ಇದೀನಿ ನೋಡಿ. ಇದು ಬಂದು 3 ಸ್ಟೆಪ್ಸ್ ಅಲ್ಲಿ ಇರುತ್ತೆ, ಮರದಲ್ಲಿ ಮಾಡಿರುವಂತದ್ದು, ವುಡನ್ ಇದು, ಓಕೆನಾ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಸ್ಟ್ಯಾಂಡ್ ಇತ್ತು ಅಂತ ಹೇಳಿದ್ರೆ ನೀವು ದೇವ್ರ ಕೂಸ್ಲಿಕ್ಕೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು, ಅಥವಾ ಏನಾದ್ರು ನೈವೇದ್ಯ ಏನಾದ್ರು ಮಾಡಿರ್ತೀರಾ, ಅಥವಾ ದೇವ್ರ ಪಕ್ಕದಲ್ಲಿ ಗಣೇಶ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಏನಾದ್ರು ವಿಗ್ರಹಗಳಿತ್ತು ಅಂತ ಹೇಳಿದ್ರೆ ಸೊ ನೀವು ಅದನ್ನು ಕೂಡ ಇಡಬಹುದು. ಸೊ ಪೂಜೆ ಮನೆ 3 ಸ್ಟೆಪ್ಸ್ ಅಲ್ಲಿ ಇದೆ. ಅಂಡ್ ಮತ್ತೆ ನಿಮ್ಗೆ ಉದ್ದ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 25.5 ಸೆಂಟಿಮೀಟರ್ ಇದೆ. ಮತ್ತೆ ಇದ್ರದ್ದು ಹೈಟ್ ಬಂದು 9 ಸೆಂಟಿಮೀಟರ್ ಬರುತ್ತೆ, ಅಗಲ ಬಂದು 30 ಸೆಂಟಿಮೀಟರ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ಕ್ವಾಲಿಟಿ ಎಲ್ಲ ಮರದಲ್ಲಿ ಮಾಡಿರುವಂತದ್ದು. ಅಂಡ್ ಪ್ರೈಸ್ ಬಂದು 342 ರೂಪಾಯಿ ಆಗುತ್ತೆ. ನಿಮ್ಗೆ ಇನ್ನೂ ಕೂಡ ಕಡಿಮೆ ಸಿಗಬಹುದು, ಲಿಂಕ್ ಇರುತ್ತೆ, ಚೆಕ್ ಮಾಡಿ ನೋಡಿ. ಇಷ್ಟಾದ್ರೆ ಪರ್ಚೇಸ್ ಮಾಡಿ. ಸೊ ಎಲ್ಲ ತಗೋಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿ ಮನೆನ ಸೊ ನೋಡಿ ಮೀಶೋದಲ್ಲಿ ಸಿಗ್ತಾ ಇದೆ. ಸೊ ಇದನ್ನ ನೀವು ಹೊರಗಡೆ ತಗೊಂತೀರಾ ಅಂತ ಹೇಳಿದ್ರೆ ಹೆವಿ ಕಾಸ್ಟ್ ಅಲ್ಲಿ ನಿಮ್ಗೆ ಬೀಳುತ್ತೆ. ಸೊ ನೋಡಿ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಇರುತ್ತೆ, ಸರಿನಾ. ಅಂಡ್ ಈಗ ಸೆಕೆಂಡ್ ಬಂದು ಒಂದು ಅರ್ಶಿನ ಕುಂಕುಮ ತಟ್ಟೆನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಸೊ ಇದು ಬಂದು PVC ಮೆಟೀರಿಯಲ್ ಮಾಡಿರುವಂತದ್ದು, ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ವೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಮನೆಗೆ ನೀವು ಹಬ್ಬ ಮಾಡಿದಾಗ ಕುಂಕುಮಗಂತ ಪಕ್ಕದ ಮನೆ ಅಕ್ಕಪಕ್ಕದವರಿಗೆಲ್ಲ ಕರೆದಿರ್ತೀರಲ್ವಾ, ಸೊ ಅವರಿಗೆ ನೀವು ಈ ರೀತಿ ಕುಂಕುಮ ಎಲ್ಲ ಕೊಡ್ಲಿಕ್ಕೆ, ಮತ್ತೆ ಸೈಡ್ ಅಲ್ಲಿ ಫ್ಲವರ್ ಎಲ್ಲ ಹಾಕಿ ಇಟ್ಕೊಳ್ಳಿಕ್ಕೆ ಸೊ ತುಂಬಾ ಚೆನ್ನಾಗಿದೆ ಕೊಡ್ಲಿಕ್ಕೆ ಅಂತ ಹೇಳಿ ಈ ರೀತಿ ತಟ್ಟೆ ಕೂಡ ನಿಮ್ಗೆ ಮೀಶೋದಲ್ಲಿ ಸಿಗ್ತಾ ಇದೆ. ಅಂಡ್ ರೆಡ್ ಕಲರ್ ಅಲ್ಲಿ ಬಂದಿದೆ. ಡಿಸೈನ್ ಬಂದು ರೀತಿ ಕಳಸ ಬಂದು ಸೈಡ್ ಅಲ್ಲಿ ಲೀಫ್ ಬಂದಿದೆ. ಅಂಡ್ 2 ಬೌಲ್ ಬರುತ್ತೆ, ಒಂದು ಅರ್ಶಿನ ಮತ್ತೆ ಕುಂಕುಮ 2 ಕೂಡ ನೀವು ಹಾಕೋಬಹುದು, ಓಕೆನಾ. ಸೊ ಮನೆಗೆ ಬಂದವರಿಗೆ ಕುಂಕುಮ ಎಲ್ಲ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ದೇವರಿಗೂ ಕೂಡ ನೀವು ಪೂಜೆ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಇದು ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ. ನಾವು ಬುಕ್ ಮಾಡಿದ್ದು ಗಣೇಶ ಇರೋಂತ ಡಿಸೈನ್ ನ ಬುಕ್ ಮಾಡಿದ್ದು. ನೋಡಿದ್ರೆ ಮಿಡಲ್ ಅಲ್ಲಿ ಕಳ್ಸ ಇರೋ ಡಿಸೈನ್ ಬಂದಿದೆ. ಸೊ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಯಾವ್ದೇ ಆದ್ರೂ ಕೂಡ ಒಳ್ಳೆ ಪಾಸಿಟಿವ್ ಆಗೇ ಇರತ್ತೆ ಅಲ್ವಾ. ಸೊ ಹಾಗಾಗಿ ರಿಟರ್ನ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಅಂಡ್ ಇದ್ರ ತಟ್ಟೆ ಅರ್ಶಿನ ಕುಂಕುಮ ತಟ್ಟೆ ಪ್ಲೇಟ್ ಪ್ರೈಸ್ ಬಂದು 439 ರೂಪಾಯಿ, 1 ರೂಪಾಯಿ ಕಮ್ಮಿ 450 ರೂಪಾಯಿ ಇರಾಗುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನಾರ್ಮಲ್ ತಟ್ಟೆಲೆಲ್ಲ ಕೊಡೋಕ್ಕಿಂತ ಸೊ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಬಹುದು. ಸೊ ಕೊಡಕ್ಕೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ನೋಡಿ ಲೈಕ್ ಆದ್ರೆ ತಗೊಳ್ಳಿ, ಸರಿನಾ. ನೆಕ್ಸ್ಟ್ ಬಂದು ಹಿತ್ತಾಳೆ ದೀಪ ತೋರಿಸ್ತಾ ಇದೀನಿ ನೋಡಿ. ಸೊ ಇದು ಬಂದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಅಡ್ಜಸ್ಟೇಬಲ್ ಬತ್ತಿ ಹಿತ್ತಾಳೆ ದೀಪ ಅಂತಾನೆ ಹೇಳ್ಬೋದು. ಮತ್ತೆ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಮುಚ್ಚೋದಿಕ್ಕೆ, ಅಂದ್ರೆ ನೀವು ದೀಪ ಹಚ್ಚಾದ್ಮೇಲೆ ಗ್ಲಾಸ್ ನ ಮುಚ್ಚಿಡ್ಬೋದು. ಸೊ ಅವಾಗ ದೀಪ ಹಾರೋದಾಗಿರ್ಬೋದು ಆ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ತುಂಬಾ ಜನ ದೀಪ ಹಾರಬಾರ್ದು ಅಂತ ಹೇಳಿ ಸಕ್ಕ ತಲೆ ಕೆಡ್ಸ್ಕೊಂಡು ಅಲ್ಲೇ ಕುತ್ಕೊಂಡಿರ್ತಾರೆ, ಮತ್ತೆ ಪದೇ ಪದೇ ಬಂದು ನೋಡ್ತಾ ಇರ್ತೀರಲ್ವಾ. ಸೊ ಈ ರೀತಿ ನಾನು ನಿಮ್ಮ ಮನೇಲಿ ಒಂದು ಅಡ್ಜಸ್ಟೇಬಲ್ ಬತ್ತಿದು ಹಿತ್ತಾಳೆ ದೀಪ ಇತ್ತು ಅಂತ ಹೇಳಿದ್ರೆ ಸೊ ಆ ಟೆನ್ಷನ್ ಇರೋದಿಲ್ಲ. ನಿಮ್ಗೆ ಎಷ್ಟು ಅಡ್ಜಸ್ಟ್ ಬೇಕಾಗತ್ತೆ ಸೊ ಅಷ್ಟನ್ನ ಬತ್ತಿನ ನೀವು ಈ ರೀತಿ ನೀವು ಫಿಕ್ಸ್ ಮಾಡ್ಕೊಂಡು ದೀಪನ ಅಂಟಿಸ್ಬಿಟ್ಟು ನೆಕ್ಸ್ಟ್ ಈ ಒಂದು ಗ್ಲಾಸ್ ಮುಚ್ಚಳನ ಹಾಕ್ಬೋದು. ಆಗ ದೀಪ ಕೂಡ ಹಾರೋದಿಲ್ಲ, ಮತ್ತೆ ತುಂಬಾ ಕಮ್ಮಿನಲ್ಲಿ ಕೂಡ ನಿಮ್ಗೆ ಎಣ್ಣೆ ಕೂಡ ಸೇವ್ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಯೂಸ್ಫುಲ್ ಆಗಿರುವಂತ ಐಟಮ್ ಇದು. ಅಂಡ್ ಮತ್ತೆ ಹಿತ್ತಾಳೆ ಇದು ದೀಪ, ಓಕೆನಾ. ಅಂಡ್ ಪ್ರೈಸ್ ಬಂದು ತುಂಬಾನೇ ಕಡಿಮೆ ಪ್ರೈಸ್, ಇದು ಬರೀ 343 ರೂಪಾಯಿನಲ್ಲಿ ಸಿಗ್ತಿದೆ. ಸೊ ನೋಡಿ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಇರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಹಿತ್ತಾಳೆ ದೀಪ ಸೆಟ್ ತೋರಿಸ್ತಾ ಇದೀನಿ, ತುಂಬಾ ಡಿಫ್ರೆಂಟ್ ಆಗಿರೋದು. ಇದು ಬಂದು ಪ್ಯಾಕ್ ಆಫ್ 4 ಬರುತ್ತೆ ಫ್ರೆಂಡ್ಸ್, ಓಕೆನಾ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ನೋಡ್ತಿದ್ದೀರಲ್ವಾ ನೀವೇನೆ. ಸೊ ಫಸ್ಟ್ ನಿಮಗೆ ದೀಪ ಬರುತ್ತೆ, ದೀಪ ಸುತ್ತ ಕ್ರಿಸ್ಟಲ್ ಡಿಸೈನ್ ಅಲ್ಲಿರುವಂತ ಒಂದು ಕವರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಫ್ಲವರ್ ಡಿಸೈನ್ ಅಲ್ಲಿ ಕವರಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಕ್ರಿಸ್ಟಲ್ ಅಲ್ಲಿ ಮಾಡಿರುವಂತದ್ದು ಸಕ್ಕತ್ತಾಗಿದೆ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ಹಬ್ಬ ಮಾಡಿದಾಗ ಈ ರೀತಿನಲ್ಲಿ 4 ದೀಪಗಳಿತ್ತು ಅಂತ ಹೇಳಿದ್ರೆ ಸೊ ನೀವು ದೀಪ ಕೂಡ ಅಂಟಿಸಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ತುಂಬಾ ಡೆಕೋರೇಟಿವ್ ಆಗು ಕೂಡ ಕಾಣಿಸುತ್ತೆ. ಮತ್ತೆ ಇದು ಬಂದು ಮಿಡಲ್ ಅಲ್ಲಿ ಇರುವಂತದ್ದು ಹಿತ್ತಾಳೆದು, ಸೈಡ್ ಅಲ್ಲೆಲ್ಲ ನಿಮ್ಗೆ ಕೋಟಿಂಗ್ ಕವರಿಂಗ್ ಮಾಡಿದಾರಲ್ಲ ಅದು ಬಂದು ಕ್ರಿಸ್ಟಲ್ ಅಲ್ಲಿ ಇರುವಂತದ್ದು. ಇದು ಪ್ರೈಸ್ ನೀವು ಹೆವಿ ಅಂತ ಅನ್ಕೋಬಹುದು, ಒಂದು
1000 rupees ಹೇಳ್ತಾರೇನೋ ಅಂತ ಹೇಳಿ, ಬಟ್ ತುಂಬಾನೇ ಕಡಿಮೆ ಪ್ರೈಸು. ಬರೀ 234 ರೂಪಾಯಿ ಅಷ್ಟೇನೆ. 4 ದೀಪ ಬರುತ್ತೆ, ಆರಾಮ್ಸೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಸಖತ್ತು ಕಡಿಮೆ ಪ್ರೈಸ್ ಅಲ್ಲಿ ಆಫರ್ ಅಲ್ಲಿ ನಡೀತಿದೆ. ನಿಮ್ಗೆ ಇನ್ನೂ ಕಮ್ಮಿನಲ್ಲೂ ಕೂಡ ಶೋ ಆಯ್ತು ಅಂತ ಹೇಳಿದ್ರೆ ಮಿಸ್ ಮಾಡ್ಕೊಳಕ್ಕಂತೂ ಹೋಗ್ಬೇಡಿ, ತಗೊಳ್ಳಿ, ಸಖತ್ತಾಗಿದೆ. ಎಲ್ಲ ಹಬ್ಬಕ್ಕೂ ಕೂಡ ಇದು ಯೂಸ್ ಆಗತ್ತೆ ಅಂತಾನೆ ಹೇಳ್ಬೋದು. ಲಿಂಕ್ ಇರುತ್ತೆ, ಒಮ್ಮೆ ಚೆಕ್ ಮಾಡಿ. ಓಕೆನಾ, ನೋಡಿದ್ರಲ್ಲ, ಇದಷ್ಟು ಪೂಜಾ ಐಟಮ್ಸ್ ಮೀಶೋದಲ್ಲಿ ಅವೈಲೇಬಲ್ ಇದೆ, ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಅಂಡ್ ಆಲ್ಸೋ ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಇದೆ. ಸೊ ನಿಮ್ಗೆ ಯಾವ್ದು ನೀಡ್ ಇದೆ, ಯಾವ್ದು ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ನೋಡಿ, ಲಿಂಕ್ ನಾನು 2 ಕಡೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಆ ಮೂಲಕ ಹೋಗಿ ತಗೊಳ್ಳಿ. ಮತ್ತೆ ಪ್ರೈಸ್ ಅಲ್ಲಿ ವೇರಿ ಆಗ್ಬೋದು, ನಿಮ್ಗೆ ಇನ್ನೂ ಕಮ್ಮಿನಲ್ಲೂ ಕೂಡ ಸಿಗ್ಬೋದು, ಚೆಕ್ ಮಾಡಿ. ಓಕೆನಾ, ಸೊ ಬೇಗನೆ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಔಟ್ ಆಫ್ ಸ್ಟಾಕ್ ಏನಾದ್ರು ಆಯ್ತು, ಅಥವಾ ಈಗ ಹಬ್ಬ ಬೇರೆ ಬೇಗನೆ ಬರ್ತಾ ಇದೆ ಅಲ್ವಾ, ಸೊ ಇವಾಗಲೇ ಬುಕ್ ಮಾಡಿದ್ರಿ ಅಂತ ಹೇಳಿದ್ರೆ ಹಬ್ಬ ಬರೋಷ್ಟೊತ್ತಿಗೆ ನಿಮ್ಗೆ ಬೇಗನೆ ಸಿಕ್ಬಿಡತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಡಿಲೇ ಆಗ್ಬೋದು. ಸೊ ದಟ್ ಹಾಗಾಗಿ ಚೆಕ್ ಮಾಡಿ ಬೇಗನೆ ಬುಕ್ ಮಾಡ್ಕೊಳ್ಳಿ. ಓಕೆನಾ, ಅಂಡ್ ವರಮಹಾಲಕ್ಷ್ಮಿ ಶಾಪಿಂಗ್ ಆನ್ಲೈನ್ ನಲ್ಲಿ ಸಿಗುವಂತ ಐಟಮ್ಸ್ ಗಳೆಲ್ಲ ನಾನು ಆಲ್ರೆಡಿ ವಿಡಿಯೋಸ್ ಗಳು ಹಿಂದೆ ಮಾಡಿದೀನಿ. ಸೊ ಅದೆಲ್ಲ ನೀವು ನೋಡಿಲ್ಲ, ಇದರ ಒಂದು ಐಟಮ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರೆ, ಲೈಕ್ ದೇವಿ ಮುಖವಾಡ ಆಗಿರ್ಬೋದು, ಕೈ ಕಾಲ್ಗಳಾಗಿರ್ಬೋದು, ಮತ್ತೆ ಬ್ಯಾಕ್ ಡ್ರಾಪ್ಸ್ ಗಳಾಗಿರ್ಬೋದು, ಅಂದ್ರೆ ಬ್ಯಾಕ್ ಕರ್ಟನ್ ಆಗಿರ್ಬೋದು, ಡಿಸೈನ್ ಕರ್ಟನ್ ಆಗಿರ್ಬೋದು, ಮಣೆಗಳಾಗಿರ್ಬೋದು. ಸೊ ಹೀಗೆ ಸಾಕಷ್ಟು ಪೂಜಾ ಐಟಮ್ಸ್ ಗಳು ಮೀಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗೋದು, ಎಲ್ಲದೂ ಕೂಡ ವಿಡಿಯೋಸ್ ಮಾಡಿದೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನಲ್ ನಲ್ಲಿ ಅಂತ ಹೇಳಿದ್ರೆ, ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಆ ಮೂಲಕ ಹೋಗಿ ನೀವು ನೋಡಿ, ನಿಮ್ಗೆ ಯಾವ್ದಾರು ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಸರಿನಾ, ಮತ್ತೆ ಏನಾದ್ರು ಡೌಟ್ ಇದೆ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.